ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಎಚ್ಎಂ ರೇವಣ್ಣ ಅವರು ಭೇಟಿಯಾಗಿ ಮಾತಾಡಿದ್ದಾರೆ. ಬಳ್ಳಾರಿ ಗಲಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಪಡೆದುಕೊಂಡಿರುವಂತಹದ್ದು ಡಿಕೆ ಶಿವಕುಮಾರ್ ಅವರು. ಜನಾರ್ದನ್ ರೆಡ್ಡಿ ನಿವಾಸದ ಮುಂದೆ ನಡೆದಿದ್ದ ಫೈರಿಂಗ್ ಪ್ರಕರಣದ ಸತ್ಯ ಶೋಧಕ್ಕೆ ಕಾಂಗ್ರೆಸ್ ಸಮಿತಿಯನ್ನ ರಚನೆ ಮಾಡಿತ್ತು. ನಿನ್ನೆ ಬಳ್ಳಾರಿಗೆ ಈ ಸತ್ಯ ಶೋಧನಾ ಸಮಿತಿ ಭೇಟಿಯನ್ನ ನೀಡಿತ್ತು. ಸಮಿತಿಯ ಸತ್ಯ ಶೋಧನೆ ಮಾಹಿತಿಯನ್ನ ರೇವಣ್ಣ ಅವರು ವಿವರಿಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರಿಗೆ ವಿವರಣೆಯನ್ನ ನೀಡಿರುವುದು ಎಚ್ಎಂ ರೇವಣ್ಣ. ಗಲಭೆಯ ಸಂಪೂರ್ಣ ವರದಿ ಇನ್ನೂ ಸಿದ್ದವಾಗಿಲ್ಲ ಅಂತ ರೇವಣ್ಣ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಘಟನೆಯ ಪ್ರಮುಖ ಮಾಹಿತಿಗಳನ್ನ ಡಿಕೆ ಶಿವಕುಮಾರ್ ಅವರಿಗೆ ನೀಡಿದ್ದಾರೆ ಸತ್ಯ ಶೋಧನಾ ಸಮಿತಿಯ ಎಚ್ಎಂ ರೇವಣ್ಣ ಅವರು. ರೆಡ್ಡಿ ಅವರ ತಂಡ ಒಂದು ಉತ್ತಮ ಕೆಲಸವನ್ನು ಮಾಡಿದೆ. ಅಲ್ಲಿ ಒಂದು ಫ್ಲೆಕ್ಸ್ಗಾಗಿ ಈ ಗಲಾಟೆ ಶುರುವಾಗಿರ್ತಕ್ಕಂಥದ್ದು ನನಗೆ ಯಾಕೆ ಅಂತ ಹೇಳಿದ್ರೆ ಫ್ಲೆಕ್ಸ್ ಯಾವುದೇ ಕಾರ್ಯಕ್ಕೆ ಹಾಕಿದ್ರು ಅದು ಯಾರಿಗೂ ತೊಂದರೆ ಇಲ್ಲ. ಅಲ್ಲಿಂದ ಮುಟ್ಟಿದಂತ ಈ ಒಂದು ತೊಂದರೆ ಒಂದು ರಾಜಶೇಖರ್ ರೆಡ್ಡಿಯ ಪ್ರಾಣ ತೆಗೆದಿದೆ ಅಂತ ಹೇಳಿದ ಕಾರ್ಯಕ್ರಮದ ಇದು ಖಂಡನೀಯ. ಅದ್ರ ಬಗ್ಗೆ 3 ದಿವಸದಲ್ಲೇ ವರದಿಯನ್ನು ಸಬ್ಮಿಟ್ ಮಾಡ್ತೀವಿ. ಭಾರತ ರೆಡ್ಡಿ ಅವರ ತಂಡ ಒಂದು ಉತ್ತಮ ಕೆಲಸವನ್ನು ಮಾಡಿದೆ. ಅಲ್ಲಿ ಒಂದು ಫ್ಲೆಕ್ಸ್ಗಾಗಿ ಈ ಗಲಾಟೆ ಶುರುವಾಗಿರ್ತಕ್ಕಂಥದ್ದು ನನಗೆ ಯಾಕೆ ಅಂತ ಹೇಳಿದ್ರೆ ಫ್ಲೆಕ್ಸ್ ಯಾವುದೇ ಕಾರ್ಯಕ್ಕೆ ಹಾಕಿದ್ರು ಅದು ಯಾರಿಗೂ ತೊಂದರೆ ಇಲ್ಲ. ಅಲ್ಲಿಂದ ಮುಟ್ಟಿದಂತ ಈ ಒಂದು ತೊಂದರೆ ಒಂದು ರಾಜಶೇಖರ್ ರೆಡ್ಡಿಯ ಪ್ರಾಣ ತೆಗೆದಿದೆ ಅಂತ ಹೇಳಿದ ಕಾರ್ಯಕ್ರಮದ ಇದು ಖಂಡನೀಯ. ಅದ್ರ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಎಚ್ಎಂ ರೇವಣ್ಣ ಅವರು ಭೇಟಿಯಾಗಿ ಮಾತಾಡಿದ್ದಾರೆ. ಬಳ್ಳಾರಿ ಗಲಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಪಡೆದುಕೊಂಡಿರುವಂತಹದ್ದು ಡಿಕೆ ಶಿವಕುಮಾರ್ ಅವರು. ಜನಾರ್ದನ್ ರೆಡ್ಡಿ ನಿವಾಸದ ಮುಂದೆ ನಡೆದಿದ್ದ ಫೈರಿಂಗ್ ಪ್ರಕರಣದ ಸತ್ಯ ಶೋಧಕ್ಕೆ ಕಾಂಗ್ರೆಸ್ ಸಮಿತಿಯನ್ನ ರಚನೆ ಮಾಡಿತ್ತು. ನಿನ್ನೆ ಬಳ್ಳಾರಿಗೆ ಈ ಸತ್ಯ ಶೋಧನಾ ಸಮಿತಿ ಭೇಟಿಯನ್ನ ನೀಡಿತ್ತು. ಸಮಿತಿಯ ಸತ್ಯ ಶೋಧನೆ ಮಾಹಿತಿಯನ್ನ ರೇವಣ್ಣ ಅವರು ವಿವರಿಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರಿಗೆ ವಿವರಣೆಯನ್ನ ನೀಡಿರುವುದು ಎಚ್ಎಂ ರೇವಣ್ಣ. ಗಲಭೆಯ ಸಂಪೂರ್ಣ ವರದಿ ಇನ್ನೂ ಸಿದ್ದವಾಗಿಲ್ಲ ಅಂತ ರೇವಣ್ಣ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಘಟನೆಯ ಪ್ರಮುಖ ಮಾಹಿತಿಗಳನ್ನ ಡಿಕೆ ಶಿವಕುಮಾರ್ ಅವರಿಗೆ ನೀಡಿದ್ದಾರೆ ಸತ್ಯ ಶೋಧನಾ ಸಮಿತಿಯ ಎಚ್ಎಂ ರೇವಣ್ಣ ಅವರು. ಭಾರತ ರೆಡ್ಡಿ ಅವರ ತಂಡ ಒಂದು ಉತ್ತಮ ಕೆಲಸವನ್ನು ಮಾಡಿದೆ. ಅಲ್ಲಿ ಒಂದು ಫ್ಲೆಕ್ಸ್ಗಾಗಿ ಈ ಗಲಾಟೆ ಶುರುವಾಗಿರ್ತಕ್ಕಂಥದ್ದು ನನಗೆ ಯಾಕೆ ಅಂತ ಹೇಳಿದ್ರೆ ಫ್ಲೆಕ್ಸ್ ಯಾವುದೇ ಕಾರ್ಯಕ್ಕೆ ಹಾಕಿದ್ರು ಅದು ಯಾರಿಗೂ ತೊಂದರೆ ಇಲ್ಲ. ಅಲ್ಲಿಂದ ಮುಟ್ಟಿದಂತ ಈ ಒಂದು ತೊಂದರೆ ಒಂದು ರಾಜಶೇಖರ್ ರೆಡ್ಡಿಯ ಪ್ರಾಣ ತೆಗೆದಿದೆ ಅಂತ ಹೇಳಿದ ಕಾರ್ಯಕ್ರಮದ ಇದು ಖಂಡನೀಯ. ಅದ್ರ ಬಗ್ಗೆ 3 ದಿವಸದಲ್ಲೇ ವರದಿಯನ್ನು ಸಬ್ಮಿಟ್ ಮಾಡ್ತೀವಿ. ಭಾರತ ರೆಡ್ಡಿ ಅವರ ತಂಡ ಒಂದು ಉತ್ತಮ ಕೆಲಸವನ್ನು ಮಾಡಿದೆ. ಅಲ್ಲಿ ಒಂದು ಫ್ಲೆಕ್ಸ್ಗಾಗಿ ಈ ಗಲಾಟೆ ಶುರುವಾಗಿರ್ತಕ್ಕಂಥದ್ದು ನನಗೆ ಯಾಕೆ ಅಂತ ಹೇಳಿದ್ರೆ ಫ್ಲೆಕ್ಸ್ ಯಾವುದೇ ಕಾರ್ಯಕ್ಕೆ ಹಾಕಿದ್ರು ಅದು ಯಾರಿಗೂ ತೊಂದರೆ ಇಲ್ಲ. ಅಲ್ಲಿಂದ ಮುಟ್ಟಿದಂತ ಈ ಒಂದು ತೊಂದರೆ ಒಂದು ರಾಜಶೇಖರ್ ರೆಡ್ಡಿಯ ಪ್ರಾಣ ತೆಗೆದಿದೆ ಅಂತ ಹೇಳಿದ ಕಾರ್ಯಕ್ರಮದ ಇದು ಖಂಡನೀಯ. ಅದ್ರ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಎಚ್ಎಂ ರೇವಣ್ಣ ಅವರು ಭೇಟಿಯಾಗಿ ಮಾತಾಡಿದ್ದಾರೆ. ಬಳ್ಳಾರಿ ಗಲಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಪಡೆದುಕೊಂಡಿರುವಂತಹದ್ದು ಡಿಕೆ ಶಿವಕುಮಾರ್ ಅವರು. ಜನಾರ್ದನ್ ರೆಡ್ಡಿ ನಿವಾಸದ ಮುಂದೆ ನಡೆದಿದ್ದ ಫೈರಿಂಗ್ ಪ್ರಕರಣದ ಸತ್ಯ ಶೋಧಕ್ಕೆ ಕಾಂಗ್ರೆಸ್ ಸಮಿತಿಯನ್ನ ರಚನೆ ಮಾಡಿತ್ತು. ನಿನ್ನೆ ಬಳ್ಳಾರಿಗೆ ಈ ಸತ್ಯ ಶೋಧನಾ ಸಮಿತಿ ಭೇಟಿಯನ್ನ ನೀಡಿತ್ತು. ಸಮಿತಿಯ ಸತ್ಯ ಶೋಧನೆ ಮಾಹಿತಿಯನ್ನ ರೇವಣ್ಣ ಅವರು ವಿವರಿಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರಿಗೆ ವಿವರಣೆಯನ್ನ ನೀಡಿರುವುದು ಎಚ್ಎಂ ರೇವಣ್ಣ. ಗಲಭೆಯ ಸಂಪೂರ್ಣ ವರದಿ ಇನ್ನೂ ಸಿದ್ದವಾಗಿಲ್ಲ ಅಂತ ರೇವಣ್ಣ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಘಟನೆಯ ಪ್ರಮುಖ ಮಾಹಿತಿಗಳನ್ನ ಡಿಕೆ ಶಿವಕುಮಾರ್ ಅವರಿಗೆ ನೀಡಿದ್ದಾರೆ ಸತ್ಯ ಶೋಧನಾ ಸಮಿತಿಯ ಎಚ್ಎಂ ರೇವಣ್ಣ ಅವರು. ಭಾರತ ರೆಡ್ಡಿ ಅವರ ತಂಡ ಒಂದು ಉತ್ತಮ ಕೆಲಸವನ್ನು ಮಾಡಿದೆ. ಅಲ್ಲಿ ಒಂದು ಫ್ಲೆಕ್ಸ್ಗಾಗಿ ಈ ಗಲಾಟೆ ಶುರುವಾಗಿರ್ತಕ್ಕಂಥದ್ದು ನನಗೆ ಯಾಕೆ ಅಂತ ಹೇಳಿದ್ರೆ ಫ್ಲೆಕ್ಸ್ ಯಾವುದೇ ಕಾರ್ಯಕ್ಕೆ ಹಾಕಿದ್ರು ಅದು ಯಾರಿಗೂ ತೊಂದರೆ ಇಲ್ಲ. ಅಲ್ಲಿಂದ ಮುಟ್ಟಿದಂತ ಈ ಒಂದು ತೊಂದರೆ ಒಂದು ರಾಜಶೇಖರ್ ರೆಡ್ಡಿಯ ಪ್ರಾಣ ತೆಗೆದಿದೆ ಅಂತ ಹೇಳಿದ ಕಾರ್ಯಕ್ರಮದ ಇದು ಖಂಡನೀಯ. ಅದ್ರ ಬಗ್ಗೆ 3 ದಿವಸದಲ್ಲೇ ವರದಿಯನ್ನು ಸಬ್ಮಿಟ್ ಮಾಡ್ತೀವಿ. ಭಾರತ ರೆಡ್ಡಿ ಅವರ ತಂಡ ಒಂದು ಉತ್ತಮ ಕೆಲಸವನ್ನು ಮಾಡಿದೆ.
ಅಲ್ಲಿ ಅವರು ಒಂದು ಫ್ಲೆಕ್ಸ್ಗಾಗಿ ಈ ಗಲಾಟೆ ತರ ಶುರುವಾಗಿರ್ತಕ್ಕಂಥದ್ದು ನನಗೆ ಯಾಕೆ ಅಂತ ಹೇಳಿದ್ರೆ ಫ್ಲೆಕ್ಸ್ ಯಾವುದೇ ಕಾರ್ಯಕ್ಕೆ ಹಾಕಿದ್ರು ಅದು ಯಾರಿಗೂ ತೊಂದರೆ ಇಲ್ಲ. ಅಲ್ಲಿಂದ ಮುಟ್ಟಿದಂತ ಈ ಒಂದು ತೊಂದರೆ ಒಂದು ರಾಜಶೇಖರ್ ರೆಡ್ಡಿಯ ಪ್ರಾಣ ತೆಗೆದಿದೆ ಅಂತ ಹೇಳಿದ ಕಾರ್ಯಕ್ರಮದ ಇದು ಖಂಡನೀಯ. ಅದ್ರ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಎಚ್ಎಂ ರೇವಣ್ಣ ಅವರು ಭೇಟಿಯಾಗಿ ಮಾತಾಡಿದ್ದಾರೆ. ಬಳ್ಳಾರಿ ಗಲಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಪಡೆದುಕೊಂಡಿರುವಂತಹದ್ದು ಡಿಕೆ ಶಿವಕುಮಾರ್ ಅವರು. ಜನಾರ್ದನ್ ರೆಡ್ಡಿ ನಿವಾಸದ ಮುಂದೆ ನಡೆದಿದ್ದ ಫೈರಿಂಗ್ ಪ್ರಕರಣದ ಸತ್ಯ ಶೋಧಕ್ಕೆ ಕಾಂಗ್ರೆಸ್ ಸಮಿತಿಯನ್ನ ರಚನೆ ಮಾಡಿತ್ತು. ನಿನ್ನೆ ಬಳ್ಳಾರಿಗೆ ಈ ಸತ್ಯ ಶೋಧನಾ ಸಮಿತಿ ಭೇಟಿಯನ್ನ ನೀಡಿತ್ತು. ಸಮಿತಿಯ ಸತ್ಯ ಶೋಧನೆ ಮಾಹಿತಿಯನ್ನ ರೇವಣ್ಣ ಅವರು ವಿವರಿಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರಿಗೆ ವಿವರಣೆಯನ್ನ ನೀಡಿರುವುದು ಎಚ್ಎಂ ರೇವಣ್ಣ. ಗಲಭೆಯ ಸಂಪೂರ್ಣ ವರದಿ ಇನ್ನೂ ಸಿದ್ದವಾಗಿಲ್ಲ ಅಂತ ರೇವಣ್ಣ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಘಟನೆಯ ಪ್ರಮುಖ ಮಾಹಿತಿಗಳನ್ನ ಡಿಕೆ ಶಿವಕುಮಾರ್ ಅವರಿಗೆ ನೀಡಿದ್ದಾರೆ ಸತ್ಯ ಶೋಧನಾ ಸಮಿತಿಯ ಎಚ್ಎಂ ರೇವಣ್ಣ ಅವರು. ರೆಡ್ಡಿ ಅವರ ತಂಡ ಒಂದು ಉತ್ತಮ ಕೆಲಸವನ್ನು ಮಾಡಿದೆ. ಅಲ್ಲಿ ಅವರು ಒಂದು ಫ್ಲೆಕ್ಸ್ಗಾಗಿ ಈ ಗಲಾಟೆ ತರ ಶುರುವಾಗಿರ್ತಕ್ಕಂಥದ್ದು ನನಗೆ ಯಾಕೆ ಅಂತ ಹೇಳಿದ್ರೆ ಫ್ಲೆಕ್ಸ್ ಯಾವುದೇ ಕಾರ್ಯಕ್ಕೆ ಹಾಕಿದ್ರು ಅದು ಯಾರಿಗೂ ತೊಂದರೆ ಇಲ್ಲ. ಅಲ್ಲಿಂದ ಮುಟ್ಟಿದಂತ ಈ ಒಂದು ತೊಂದರೆ ಒಂದು ರಾಜಶೇಖರ್ ರೆಡ್ಡಿಯ ಪ್ರಾಣ ತೆಗೆದಿದೆ ಅಂತ ಹೇಳಿದ ಕಾರ್ಯಕ್ರಮದ ಇದು ಖಂಡನೀಯ. ಅದ್ರ ಬಗ್ಗೆ 3 ದಿವಸದಲ್ಲೇ ವರದಿಯನ್ನು ಸಬ್ಮಿಟ್ ಮಾಡ್ತೀವಿ. ಭರತ್ ರೆಡ್ಡಿ ಅವರ ತಂಡ ಒಂದು ಉತ್ತಮ ಕೆಲಸವನ್ನು ಮಾಡಿದೆ. ಅಲ್ಲಿ ಅವರು ಒಂದು ಫ್ಲೆಕ್ಸ್ಗಾಗಿ ಈ ಗಲಾಟೆ ತರ ಶುರುವಾಗಿರ್ತಕ್ಕಂಥದ್ದು ನನಗೆ ಯಾಕೆ ಅಂತ ಹೇಳಿದ್ರೆ ಫ್ಲೆಕ್ಸ್ ಯಾವುದೇ ಕಾರ್ಯಕ್ಕೆ ಹಾಕಿದ್ರು ಅದು ಯಾರಿಗೂ ತೊಂದರೆ ಇಲ್ಲ. ಅಲ್ಲಿಂದ ಮುಟ್ಟಿದಂತ ಈ ಒಂದು ತೊಂದರೆ ಒಂದು ರಾಜಶೇಖರ್ ರೆಡ್ಡಿಯ ಪ್ರಾಣ ತೆಗೆದಿದೆ ಅಂತ ಹೇಳಿದ ಕಾರ್ಯಕ್ರಮದ ಇದು ಖಂಡನೀಯ. ಅದ್ರ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಎಚ್ಎಂ ರೇವಣ್ಣ ಅವರು ಭೇಟಿಯಾಗಿ ಮಾತಾಡಿದ್ದಾರೆ. ಬಳ್ಳಾರಿ ಗಲಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಪಡೆದುಕೊಂಡಿರುವಂತಹದ್ದು ಡಿಕೆ ಶಿವಕುಮಾರ್ ಅವರು. ಜನಾರ್ದನ್ ರೆಡ್ಡಿ ನಿವಾಸದ ಮುಂದೆ ನಡೆದಿದ್ದ ಫೈರಿಂಗ್ ಪ್ರಕರಣದ ಸತ್ಯ ಶೋಧಕ್ಕೆ ಕಾಂಗ್ರೆಸ್ ಸಮಿತಿಯನ್ನ ರಚನೆ ಮಾಡಿತ್ತು. ನಿನ್ನೆ ಬಳ್ಳಾರಿಗೆ ಈ ಸತ್ಯ ಶೋಧನಾ ಸಮಿತಿ ಭೇಟಿಯನ್ನ ನೀಡಿತ್ತು. ಸಮಿತಿಯ ಸತ್ಯ ಶೋಧನೆ ಮಾಹಿತಿಯನ್ನ ರೇವಣ್ಣ ಅವರು ವಿವರಿಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರಿಗೆ ವಿವರಣೆಯನ್ನ ನೀಡಿರುವುದು ಎಚ್ಎಂ ರೇವಣ್ಣ. ಗಲಭೆಯ ಸಂಪೂರ್ಣ ವರದಿ ಇನ್ನೂ ಸಿದ್ದವಾಗಿಲ್ಲ ಅಂತ ರೇವಣ್ಣ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಘಟನೆಯ ಪ್ರಮುಖ ಮಾಹಿತಿಗಳನ್ನ ಡಿಕೆ ಶಿವಕುಮಾರ್ ಅವರಿಗೆ ನೀಡಿದ್ದಾರೆ ಸತ್ಯ ಶೋಧನಾ ಸಮಿತಿಯ ಎಚ್ಎಂ ರೇವಣ್ಣ ಅವರು. ಭರತ್ ರೆಡ್ಡಿ ಅವರ ತಂಡ ಒಂದು ಉತ್ತಮ ಕೆಲಸವನ್ನು ಮಾಡಿದೆ. ಅಲ್ಲಿ ಅವರು ಒಂದು ಫ್ಲೆಕ್ಸ್ಗಾಗಿ ಈ ಗಲಾಟೆ ತರ ಶುರುವಾಗಿರ್ತಕ್ಕಂಥದ್ದು ನನಗೆ ಯಾಕೆ ಅಂತ ಹೇಳಿದ್ರೆ ಫ್ಲೆಕ್ಸ್ ಯಾವುದೇ ಕಾರ್ಯಕ್ಕೆ ಹಾಕಿದ್ರು ಅದು ಯಾರಿಗೂ ತೊಂದರೆ ಇಲ್ಲ. ಅಲ್ಲಿಂದ ಮುಟ್ಟಿದಂತ ಈ ಒಂದು ತೊಂದರೆ ಒಂದು ರಾಜಶೇಖರ್ ರೆಡ್ಡಿಯ ಪ್ರಾಣ ತೆಗೆದಿದೆ ಅಂತ ಹೇಳಿದ